ಇತ್ತೀಚೆಗೆ ರಾಜ್ಯ ಸರ್ಕಾರ ಬಿಬಿಎಂಪಿ ವ್ಯಾಪ್ತಿಯ ಬಿ ಖಾತೆಯ ಎಲ್ಲ ಸೈಟುಗಳನ್ನು ಎ ಖಾತೆಗೆ ಬದಲಿಸುವುದಕ್ಕೆ ಅವಕಾಶವನ್ನ ಕಲ್ಪಿಸಿದೆ. ಅದರಂತೆ ಬಿ ಖಾತೆ ಹೊಂದಿರುವ ಸೈಟುಗಳ ಮಾಲೀಕರು ಆನ್ಲೈನ್ನಲ್ಲೇ ಅರ್ಜಿಯನ್ನ ಸಲ್ಲಿಸಿ ತಮ್ಮ ಸೈಟನ್ನು ಎ ಖಾತೆಗೆ ವರ್ಗಾಯಿಸಿಕೊಳ್ಳಬಹುದು. ಈ ಸೌಲಭ್ಯವನ್ನ ಸದ್ಯದಲ್ಲೇ ರಾಜ್ಯದಾದ್ಯಂತ ಜಾರಿಗೊಳಿಸುವುದಕ್ಕೆ ಚಿಂತನೆ ನಡೆಸಿರುವುದಾಗಿ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ವಿಧಾನ ಪರಿಷತ್ನಲ್ಲಿ ತಿಳಿಸಿದ್ದು ವಿವರ ಇಲ್ಲಿದೆ. ಬಿ ಖಾತಾ ಸ್ವತ್ತುಗಳಿಗೆ ಎ ಖಾತೆ ವಿತರಣೆ, ಶೀಘ್ರವೇ ಇಡೀ ರಾಜ್ಯಾದ್ಯಂತ ವಿಸ್ತರಣೆ. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಹೇಳಿಕೆ. ಇತ್ತೀಚೆಗೆ ಬೆಂಗಳೂರು ವ್ಯಾಪ್ತಿಯಲ್ಲಿರುವ ಬಿ ಖಾತಾ ಸೈಟುಗಳಿಗೆ ಎ ಖಾತಾ ನೀಡುವ ಸೌಲಭ್ಯವನ್ನ ಜಾರಿಗೊಳಿಸಲಾಗಿತ್ತು. ಅದರಿಂದ ಅನೇಕ ಬಿ ಖಾತೆ ಸೈಟು ಹೊಂದಿರುವಂತವರು ತಮ್ಮ ಸೈಟುಗಳಿಗೆ ಎ ಖಾತೆ ಮಾಡಿಸಲು ಅರ್ಜಿ ಸಲ್ಲಿಸಿದ್ದಾರೆ. ಇದೀಗ ಆ ಯೋಜನೆಯನ್ನ ಇಡೀ ರಾಜ್ಯಾದ್ಯಂತ ವಿಸ್ತರಿಸಲು ನಿರ್ಧರಿಸಲಾಗಿದೆ. ಇದನ್ನ ಖುದ್ದು ರಾಜ್ಯದ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರೇ ಹೇಳಿದ್ದಾರೆ. ಬಿ ಖಾತಾ ಸ್ವತ್ತುಗಳಿಗೆ ಎ ಖಾತೆ ನೀಡುವ ಯೋಜನೆಯನ್ನ ರಾಜ್ಯವ್ಯಾಪಿ ವಿಸ್ತರಿಸಲು ಕಾನೂನು ತಜ್ಞರ ಅಭಿಪ್ರಾಯ ಕೋರಲಾಗಿದೆ ಎಂದು ತಿಳಿಸಿದ್ದಾರೆ. ಬಿ ಖಾತೆಗೆ ಎ ಖಾತೆ ಕೊಡುವಂತಹ ವ್ಯವಸ್ಥೆ ಈಗ ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ ಸಭಾಧ್ಯಕ್ಷ. ಅದನ್ನು ಬೇರೆ ಗ್ರಾಮೀಣ ಭಾಗದಲ್ಲೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ನಾವು ಈಗಾಗಲೇ ಪ್ರಸ್ತಾವನೆಯನ್ನು ಅದನ್ನು ಲಾ ಡಿಪಾರ್ಟ್ಮೆಂಟ್ಗೆ, ಕಾನೂನು ಇಲಾಖೆಗೆ ಕಳಿಸಿದ್ವಿ ಸಭಾಧ್ಯಕ್ಷ. ಅದು ಪರಿಶೀಲನೆಯಲ್ಲಿದೆ. ವಿಧಾನ ಪರಿಷತ್ ನಿಯಮ 330 ಅಡಿ ಜೆಡಿಎಸ್ನ ಸಿಎನ್ ಮಂಜೇಗೌಡ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಬೆಂಗಳೂರಿನಲ್ಲಿ ಬಿ ಖಾತಾ ಸ್ವತ್ತುಗಳಿಗೆ ಎ ಖಾತಾ ನೀಡಲು ನಿರ್ಧರಿಸಲಾಗಿದೆ. ಇದನ್ನ ರಾಜ್ಯಾದ್ಯಂತ ವಿಸ್ತರಿಸುವುದಕ್ಕೆ ಒತ್ತಡ ಇದೆ ಅಂತ ಹೇಳಿದ್ರು. ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯದೆ ಕಂದಾಯ ಭೂಮಿಯಲ್ಲಿ ನಿರ್ಮಿಸಿರುವ ಬಡಾವಣೆಗಳನ್ನು ಅನಧಿಕೃತವೆಂದು ಘೋಷಿಸಲಾಗಿದೆ. ಇಂಥ ಬಡಾವಣೆಗಳಲ್ಲಿ ನಿವೇಶನಗಳಿಗೆ ಖಾತಾ ನೀಡುವುದನ್ನು ನಿರ್ಬಂಧಿಸಲಾಗಿದೆ ಅಂತ ವಿವರಿಸಿದ್ರು. ಮಾನ್ಯ ಶಾಸಕರು ಕೇಳಿರುವಂಥ ಪ್ರಶ್ನೆನೇ ಬೇರೆ, ಇಲ್ಲಿ ಕೇಳ್ತಾ ಇರೋ ಪ್ರಶ್ನೆನೇ ಬೇರೆ ಸಭಾಧ್ಯಕ್ಷರೇ. ಮಾನ್ಯ ಶಾಸಕರು ಏನು ಕೇಳಿದ್ದಾರೆ, ಮುಖ್ಯವಾದ ಪ್ರಶ್ನೆ ಸಭಾಧ್ಯಕ್ಷರೇ. ರಾಜ್ಯಾದ್ಯಂತ ಎಲ್ಲೆಲ್ಲಿ ಅಕ್ರಮ ಬಡಾವಣೆಗಳು ನಿರ್ಮಾಣ ಆಗಿದ್ದಾವೆ ಮತ್ತು ಈ ಅಕ್ರಮ ಬಡಾವಣೆ ನಿರ್ಮಾಣ ಮಾಡದಿರುವಂಥ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ತಗೊಂಡಿದ್ದೀರಿ ಮತ್ತು ಈ ಅಕ್ರಮ ಬಡಾವಣೆಗಳನ್ನು ನಿಲ್ಲಿಸಲಿಕ್ಕೆ ನೀವು ಸರ್ಕಾರ ತಗೊಂಡ ಕ್ರಮಗಳೇನು ಅಂತ ಅವ್ರದ್ದು ಪ್ರಶ್ನೆ ಸಭಾಧ್ಯಕ್ಷ. ಅದು ಬಿಟ್ಟು ಮಾನ್ಯ ಶಾಸಕರು ಇನ್ನೆಲ್ಲ ಕೇಳಿದ್ರು, ಅದಕ್ಕೂ ನಾನು ಉತ್ತರ ಕೊಡ್ತೀನಿ ಸಭಾಧ್ಯಕ್ಷ. ಅನಧಿಕೃತ ಬಡಾವಣೆಗಳ ನಿರ್ಮಾಣ ತಡೆಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ 1960 ಕಲಂ 17(4) ಅಡಿಯಲ್ಲಿ ಅಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರ ನೀಡಲಾಗಿದೆ. ಅಕ್ರಮ ಬಡಾವಣೆಗಳ ನಿರ್ಮಾಣ ತಡೆಗಟ್ಟುವುದಕ್ಕೆ ವಿಫಲವಾಗುವ ಅಧಿಕಾರಿಗಳಿಗೆ ದಂಡ ವಿಧಿಸುವ ಅಥವಾ ಅಮಾನತು ಮಾಡುವ ಸೇವೆಯಿಂದಲೇ ವಜಾಗೊಳಿಸುವ ಅಧಿಕಾರವನ್ನ ಸರ್ಕಾರ ಹೊಂದಿದೆ ಎಂದರು. ಬೆಂಗಳೂರು ಬಿಡಿಎ ಮತ್ತು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬಿ ಖಾತೆಗೆ ಎ ಖಾತೆ ಕೊಡುವಂತಹ ವ್ಯವಸ್ಥೆ ಈಗ ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ ಸಭಾಧ್ಯಕ್ಷ. ಅದನ್ನು ಬೇರೆ ಗ್ರಾಮೀಣ ಭಾಗದಲ್ಲೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ನಾವು ಈಗಾಗಲೇ ಪ್ರಸ್ತಾವನೆಯನ್ನು ಅದನ್ನು ಲಾ ಡಿಪಾರ್ಟ್ಮೆಂಟ್ಗೆ, ಕಾನೂನು ಇಲಾಖೆಗೆ ಕಳಿಸಿದ್ವಿ ಸಭಾಧ್ಯಕ್ಷ. ಅದು ಪರಿಶೀಲನೆಯಲ್ಲಿದೆ ಸಭಾಧ್ಯಕ್ಷರೇ. ಹೇಗೆ ಬೆಂಗಳೂರಲ್ಲಿ ಬಿ ಖಾತೆಗೆ ಎ ಖಾತೆ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಅದೇ ವ್ಯವಸ್ಥೆಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. ಈಗಾಗಲೇ ಅದು ಪ್ರಸ್ತಾವನೆ ಇದೆ ಸಭಾಧ್ಯಕ್ಷ. ಮುಂದಿನ ದಿವಸಗಳಲ್ಲಿ ಅದಕ್ಕೆ ಕಾರ್ಯಕಲ್ಪವನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಸಭಾಧ್ಯಕ್ಷ. ಎ ಖಾತಾ ಅಂದ್ರೇನು, ಅದನ್ನ ಮಾಡಿಸೋದು ಹೇಗೆ? ಬೆಂಗಳೂರಿನಲ್ಲಿ ಆಸ್ತಿ ಖರೀದಿಸಬೇಕಿದ್ರೆ, ಮಾರಾಟ ಮಾಡಬೇಕಿದ್ರೆ ಅಥವಾ ವರ್ಗಾಯಿಸಬೇಕಿದ್ರೆ ಖಾತೆ ಒಂದು ಮುಖ್ಯ ದಾಖಲೆ. ಸರ್ಕಾರವು ಈ ಖಾತಾ ಅಭಿಯಾನವನ್ನ ಆರಂಭಿಸಿದ್ದು, ಇದರಿಂದ ಬಿ ಖಾತಾ ಆಸ್ತಿಗಳನ್ನ ಎ ಖಾತಾ ಆಗಿ ಪರಿವರ್ತಿಸುವುದಕ್ಕೆ ಅವಕಾಶ ಸಿಕ್ಕಿದೆ. ಎ ಖಾತಾ ಅಂದ್ರೆ ಕಾನೂನುಬದ್ಧ ಆಸ್ತಿ. ಇದು ಬ್ಯಾಂಕ್ ಸಾಲ ಪಡೆಯಲು ಮತ್ತು ಸುಲಭವಾಗಿ ಮಾರಾಟ ಮಾಡಲು ಅನುಕೂಲ ಮಾಡಿಕೊಡುತ್ತೆ. ಆದರೆ ಬಿ ಖಾತಾ ಅನಧಿಕೃತ ಆಸ್ತಿಯಾಗಿದ್ದು ಅನೇಕ ಅನಾನುಕೂಲಗಳನ್ನು ಹೊಂದಿದೆ. ಬಿ ಖಾತಾಕ್ಕೆ ಎ ಖಾತಾ ನೀಡುವ ಅಭಿಯಾನದಿಂದ ಬಿ ಖಾತಾ ಹೊಂದಿರುವ ಮಾಲೀಕರು ತಮ್ಮ ಆಸ್ತಿಯನ್ನ ಕಾನೂನುಬದ್ಧಗೊಳಿಸಿಕೊಳ್ಳಬಹುದು. ಬೆಂಗಳೂರಿನಲ್ಲಿ ಬಿ ಖಾತಾ ಆಸ್ತಿಗಳನ್ನು ಎ ಖಾತಾ ಆಗಿ ಪರಿವರ್ತಿಸುವುದಕ್ಕೆ ಬಿಬಿಎಂಪಿ ಕೆಲವೇ ದಿನಗಳಲ್ಲಿ ಆನ್ಲೈನ್ ವ್ಯವಸ್ಥೆ ಆರಂಭಿಸಲಿದೆ.
ಈ ಹೊಸ ವ್ಯವಸ್ಥೆಯಿಂದ ಆಸ್ತಿ ಮಾಲೀಕರು ಕಚೇರಿಗಳಿಗೆ ಅಲೆಯುವುದು ತಪ್ಪುತ್ತೆ. ಬಿಬಿಎಂಪಿ ಯೋಜನೆಯಿಂದ ಸುಮಾರು 400 ರಿಂದ 700 ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆ ಸಂಗ್ರಹವಾಗುವ ನಿರೀಕ್ಷೆ ಇದೆ. ಈ ಕ್ರಮ ಬಿ ಖಾತಾ ಆಸ್ತಿಗಳನ್ನು ಕಾನೂನುಬದ್ಧಗೊಳಿಸುವುದಕ್ಕೆ ಸಹಾಯ ಮಾಡುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.